ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್. ಬೆಳಿಗ್ಗೆ 6:45 ಟೈಮ್ ಆಗಿತ್ತು, 6:15 6:45. ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಸಾಮಾನ್ಯಗೂ ಕೂಡ ರಜೆ ಇತ್ತು, ಹಾಗಾಗಿ ಟೈಕೊಂಡು ಕ್ಲಾಸ್ ಕೂಡ ಇರಲಿಲ್ಲ. ಸೊ ನಾವಿಬ್ಬರು, ನಾನು ಮತ್ತು ಹಸ್ಬೆಂಡ್ ಇಬ್ಬರು ವಾಕ್ ಹೋಗ್ತಿದ್ವಲ್ಲ, ಸಾಮಾನ್ಯನೂ ಬರ್ತೀನಿ ನಮ್ಮ ಜೊತೇಲಿ ಅಂತ ಅಂದ. ಸರಿ ಅಂತೇಳಿ ಅವನು ಸೈಕಲ್ ತುಂಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅವನು ಸೈಕಲಲ್ಲಿ ಕರ್ಕೊಂಡು ಹೋದ್ವಿ. ಒಂಥರ ಚೆನ್ನಾಗಿತ್ತು ಬೆಳಗ್ಗೆನೇ ಸಾಮಾನ್ಯ ಜೊತೆ ಹೊರಗಡೆ ಹೋಗೋದು. ಯಾಕೆಂದರೆ ಯಾವಾಗಲೂ ಅವನ್ನ ಟೈಕೊಂಡು ಬಿಟ್ಬಿಟ್ಟು ನಾನು ಹಸ್ಬೆಂಡ್ ಮಾತ್ರ ವಾಕ್ ಮಾಡಿ ಬರ್ತಿದ್ವಿ. ಬಟ್ ಇವತ್ತು ಅವನು ಜೊತೆ ಕರ್ಕೊಂಡು ಹೋದ್ವಲ್ಲ, ಅಂತ ಸೊ ಚೆನ್ನಾಗಿತ್ತು. ನಾವು ವಾಕ್ ಮಾಡಿಕೊಂಡು ಮನೆಗೆ ಬಂದು, ಇನ್ನು ಹಿಂದಿನ ದಿನ ನೈಟು ಭಾನುವಾರ ಇದ್ದಿದ್ದರಿಂದ, ಭಾನುವಾರ ಅಂತಲೇ ಪ್ರತಿದಿನ ನೈಟು ಅಟ್ಲೀಸ್ಟ್ ನಾನು ಬೇಸಿಕ್ ಕ್ಲೀನಿಂಗ್ ಅಂತೂ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಇವತ್ತು ಕೂಡ ಹಿಂದಿನ ದಿನ ನೈಟ್ ಎಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ. ಇಲ್ಲಿ ನೈಟು ಕೈ ಹಿಡ್ಕೊಳ್ಳೋ ಬಟ್ಟೆಗಳನ್ನೆಲ್ಲನೂ ನೀರಲ್ಲಿ ಕುದಿಸಿ ಇಟ್ಟಿದೆ, ಸೋಪ್ ನೀರಲ್ಲಿ. ಹಾಗೆ ಇಡ್ಲಿ ಮಾಡೋಣ ಅಂಥೇಳಿ ಅಕ್ಕಿ ರುಬ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಇನ್ನೂ 7:15 ಆಗಿತ್ತು. ಅಷ್ಟು ಚೆನ್ನಾಗಿ ಇನ್ನೂ ಉದುಗ್ಲು ಬಂದಿರಲಿಲ್ಲ. ಇನ್ನು ನಾವು ಟಿಫನ್ ಮಾಡೋದು ಲೇಟ್ ಇತ್ತಲ್ವ, ಇವತ್ತು ಸ್ಕೂಲ್ ಇರಲಿಲ್ಲ, ಹಸ್ಬೆಂಡ್ ಕೂಡ ಕೆಲಸ ಇರಲಿಲ್ಲ. ಹಾಗಾಗಿ ಲೇಟಾಗಿ ಅಡುಗೆ ಮಾಡೋದಲ್ವ, ಸೊ ಬರುತ್ತೆ ಅಂದ್ಕೊಂಡು ಸುಮ್ಮನೆ ಹಾಗೆ ಆಚೆನೇ ಇಟ್ಟಿದೆ. ಉದುಗ್ಲು ಬಂದರೆ ಇಡ್ಲಿ ಮಾಡೋಣ, ಇಲ್ಲಾಂದರೆ ದೋಸೆ ಮಾಡೋಣ ಅಂತ. ವೆದರ್ ತುಂಬ ಥಂಡಿ ಇತ್ತಲ್ಲ, ಹಾಗಾಗಿ ಬಂದಿಲ್ಲ ಅಂದರೆ ದೋಸೆ ಮಾಡೋಣ ಅಂತೇಳಿ ಇಟ್ಟಿದ್ದೆ. ಇನ್ನು ಅದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಬೆಳಗ್ಗೆ ಹೊತ್ತು ಏನು ಅಂತ ಕೆಲಸ ಇರೋದಿಲ್ಲ. ಡೈರೆಕ್ಟಾಗಿ ಕಾಫಿ ಮಾಡಿಕೊಟ್ಬಿಟ್ಟು ಇನ್ನು ನಾನು ಕಸ ಕೊಡಿಸಿ ಮನೆ ಒರೆಸಿ ಫ್ರೆಶ್ ಆಗಿ ಪೂಜೆ ಮಾಡಿದ್ದೆ. ಟೈಮ್ ಬಂದು 9:20 ಟೈಮ್ ಆಗೇ ಹೋಯಿತು. ಸಾಮಾನ್ಯಗೆ ರಜೆ ಇವತ್ತು, ಕ್ರಿಸ್ಮಸ್ ಇರೋದ್ರಿಂದ. ಹೌದು, ಹಸ್ಬೆಂಡ್ ಕೂಡ ರಜೆ ಇವತ್ತು. ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಯಿತು, ದೀಪ ಹಂಚ್ಬಿಟ್ಟು ಇವಾಗ ಟಿಫಿನ್ ಮಾಡಬೇಕು. ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಬಿಟ್ಟೆ. ಹೌದು, ಸೊ ಏನು ಕೆಲಸಗಳೆಲ್ಲ ಮುಗಿಸಿದಾಯಿತು. ಮನೆ ಒರೆಸಿ, ಕಸ ಒರೆಸಿ ನಾನು ಫ್ರೆಶ್ ಆಗಿ ಬಂದು ಪೂಜೆ ಮಾಡಿ ಎಲ್ಲ ಆಯಿತು. ಸಾಮಾನ್ಯದ ಸ್ನಾನ ಎಲ್ಲರದ್ದು ಮುಗಿದಿದೆ. ಇವಾಗ ಟಿಫನ್ ಮಾಡಬೇಕು. ಇವತ್ತು ಟಿಫನ್ಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಡ್ಲಿ ಮತ್ತು ಕಾಲಿಫ್ಲವರ್ ಸಾಗು, ಹೂಕೋಸು, ಬಟಾಣಿ, ಆಲೂಗಡ್ಡೆ ಹಾಕಿ ಮಾಡಿರೋ ಸಾಗು ಮತ್ತು ಇಡ್ಲಿ ಮಾಡಬೇಕೀಗ. ಇಡ್ಲಿಗ ಇದು ಚೆನ್ನಾಗಿರ್ತಕ್ಕಂಥ ಗ್ರೇವಿ ಥರ ಇರುತ್ತೆ. ಸಾಮಾನ್ಯದು ಒಂದೊಂದಲ್ಲ, ಮಧ್ಯದಲ್ಲಿ ಏನಾದ್ರು ಒಂದು ಹೇಳ್ತಾ ಇರ್ತಾನೆ. ಸೊ ಬನ್ನಿ ಫ್ಯಾಮಿಲಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಯ್ತಪ್ಪ, ವ್ಲಾಗ್ ಸ್ವಲ್ಪ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಹೇಗೋಗುತ್ತೆ ದಿನ, ಕಂಪ್ಲೀಟ್ ಡೇ ವ್ಲಾಗ್ ಇರುತ್ತೆ. ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೋಗುತ್ತೆ ದಿನ ಅನ್ನೋದನ್ನು ನಿಮ್ಮ ಜೊತೆಗೂ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ. ಟಿಫಿನ್ ಮಾಡಿಬಿಡ್ಬೇಕು ಫಸ್ಟು. ಸೊ ಬನ್ನಿ ಬೇಗ ಕ್ವಿಕ್ಕಾಗಿ ಬಂದರೆ, ಕಾಲಿಫ್ಲವರು ಹೂಕೋಸನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಹೂಕೋಸು ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಕೆಲಸನೇ, ಇದು ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಸಣ್ಣ ಕಟ್ ಮಾಡಿದ್ದೀನಿ. ಯಾಕೆಂದರೆ ಇವತ್ತು ಸಾಗು ಮಾಡ್ತಿರೋದ್ರಿಂದ ತೀರಾ ಸಣ್ಣಕ್ಕೆ ತೊಗೊಂಡಿದ್ದೀನಿ. ನೀವು ಪಲಾವ್ ಅಥವಾ ಸಾಂಬಾರು ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ. ಮತ್ತು ಹಿಂಗೆ ಹೂವು ಈ ಥರ ಇದ್ದರೆ ಉಲ್ಟಾ ಈ ಥರ ಕಟ್ ಮಾಡಿ. ಸೊ ಹಿಂಗೆ ಕಟ್ ಮಾಡಿದಾಗ ಇಲ್ಲಿ ಹುಳಗಳಿರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಕಾಣಿಸುತ್ತೆ ಅಂತ ಉಲ್ಟಾ ಇಟ್ಕೊಂಡು ಕಟ್ ಮಾಡಿ. ಹಿಂಗೆ ಮೇಲಿಂದ ಈ ಥರ ಇಟ್ಬಿಟ್ಟು, ಹೂವನ್ನ ಈ ಥರ ಇಟ್ಬಿಟ್ಟು ಹಿಂಗೆ ಕಟ್ ಮಾಡಬೇಡಿ, ಈ ಥರ ಇಟ್ಕೊಂಡು ಕಟ್ ಮಾಡಿ. ಮತ್ತು ಇವಾಗ ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ನಾನು. ಈ ಬಿಸಿನೀರಿಗೆ ಇದನ್ನು ಹಾಕೋದು, ಕುದಿಸೋದೇನು ಬೇಡ, ನೀರು ಕಾದಿದೆ ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಕ್ಲೀನ್ ಆಗುತ್ತೆ. ಸೊ ಈ ಥರ ನಾನು ಹೂಕೋಸು ಕ್ಲೀನ್ ಮಾಡ್ಕೊಳ್ಳೋದು. ಇಲ್ಲಿ ನೀರಲ್ಲಿ ಹಾಕಿದ್ದೀನಿ. ನೀರಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋಣ. ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಬೇಡ, ಅರಿಶಿನ ಕಲರ್ ಆಗಿಬಿಡುತ್ತೆ ಅಂದರೆ ನೀವು ಅರಿಶಿನ ಹಾಕ್ತೇನೂ ಇರ್ಬೋದು. ಬಟ್ ನಾನು ಅರಿಶಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಪುಡಿ ಉಪ್ಪು ಹಾಕೋದು. ನೀರೇನು ಕುದಿಸ್ತಾರ ನೋಡಿ, ಸ್ಟೋವೇನು ಅಂಟಿಸಿಲ್ಲ, ಜಸ್ಟ್ ಬಿಸಿ ನೀರಷ್ಟೇ. ಸಾಕು. ಈಗ ಸ್ವಲ್ಪ ಬಿಟ್ಬಿಡೋಣ, ಕ್ಲೀನ್ ಆಗುತ್ತೆ. ಇಷ್ಟೇ, ಹೂಕೋಸು ಕ್ಲೀನ್ ಮಾಡಿದ್ದಾಯಿತು. ಈಗ ಬೇಗ ಈರುಳ್ಳಿ, ಟೊಮೊಟೊ ಎಲ್ಲ ಹಚ್ಬಿಟ್ಟು ಒಂದು ಸಾಗು ಮಾಡಿಬಿಡೋಣ. ಇನ್ನು ಇದು ಗ್ರೇವಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದೆ ಅಂದಾಗ ಅದಕ್ಕೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿಲ್ಲ. ಅದ್ರ ಜೊತೆಗೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ಅದ್ರ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಎಲ್ಲನೂ ಒಂದೊಂದು ಜೊತೆ ಸೇರಿಸಿ ಗ್ರೇವಿ ಮಾಡೋದು. ಇದು ಇಡ್ಲಿ ಜೊತೆ, ಚಪಾತಿ, ದೋಸೆ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಅಲ್ಲಿ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೊಡೋದಕ್ಕೂ ಕೂಡ ಈಸಿ ರೆಸಿಪಿ. ಸೊ ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ಫಾರಮ್ ಟೊಮೊಟೊ. ಉಳಿದಾದರೆ ನೀವು ದಪ್ಪದು ಒಂದು ಹಾಕ್ಕೊಂಡ್ರು ನಡೆಯುತ್ತೆ. 2 ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊನು ಚೆನ್ನಾಗಿ ಬೇಯೋದಕ್ಕೆ ಅಂತ ಬಿಟ್ಬಿಡಬೇಕು. ಅದೆಲ್ಲ ಕಲರ್ ಬಿಡ್ತಾ ಇದೆ ಅಂದಾಗ ನಾನು ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಾದರೆ 1/4 ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಉರಿಯೋದಕ್ಕೆ ಬಿಟ್ಟು, ಅದಾದಮೇಲೆ ಏನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಿ, ಆಲೂಗಡ್ಡೆನ ಹಾಕಬೇಕು. ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ತುಂಬ ದಪ್ಪ ಕಟ್ ಮಾಡಿದ್ರೆ ನಿಮಗೆ ಬಟಾಣಿ ಮತ್ತು ಹೂಕೋಸು ಜೊತೆಗೆ ಬೇಯೋದಿಲ್ಲ, ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ರಜೆ ಇರೋದ್ರಿಂದ ಸ್ವಲ್ಪ ಆರಾಮ್ ಅನ್ನಿಸ್ತಿತ್ತು. ನಿಧಾನಕ್ಕೆ ಟಿಫನ್ ಮಾಡೋಣ, ನಿಧಾನಕ್ಕೆ ಕೂತ್ಕೋಬೋದು, ಟೈಮ್ ಇದೆ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ಫಸ್ಟು ಬೆಳಿಗ್ಗೆ ಪೂಜೆ ಕೆಲಸ ಅದೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಟಿಫನ್ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ನಾನು ಹೂಕೋಸು ಹಾಕ್ತಾಯಿದ್ದೀನಿ. ನಾನು ಮಧ್ಯಾಹ್ನಕ್ಕೂ ಆಗಲಿ ಗ್ರೇವಿ ಅಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನ ಅಡುಗೆ ಮಾಡೋರು ಯಾರು ಅನ್ನೋದು ಒಂದು ಟೆನ್ಷನ್ ಅಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೀವು ಕಡಿಮೆ ಕೂಡ ಮಾಡ್ಕೋಬೋದು. ಇನ್ನು ಅದ್ರ ಜೊತೆಗೆ ಹೂಕೋಸನ್ನ ಹಾಕಿ ಜೊತೆಗೆ ಸ್ವಲ್ಪ ಸ್ಪೈಸಿ ಪೌಡರ್ಗಳು, ಉಪ್ಪು ಹಾಕಿದ್ದೀನಿ, ಒಂದು 1/4 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ, ಒಂದು 1/4 ಸ್ಪೂನಷ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಇದೆಲ್ಲ ಪೌಡರ್ಗಳನ್ನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹುರಿಯೋದಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋಬೇಕು. ನಾವು ಹೂಕೋಸು ಕ್ಲೀನ್ ಮಾಡೋಕ್ಕೂ ಅರಿಶಿನ ಹಾಕ್ಕೊಂಡಿದ್ವಿ, ಇಲ್ಲೂ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇನ್ನು ರುಬ್ಬೋದಕ್ಕೆ ಮಸಾಲೆ ಪೌಡರ್ಗಳೆಲ್ಲ ಏನೂ ಹಾಕೋದು ಬೇಡ, ಇದು ಎಣ್ಣೆಲಿ ಹುರಿಯೋದಕ್ಕೆ ಹಾಕಿದ್ರೆ ಆಯಿತು. ಈಗ ಇದು ಬೇಯೋಷ್ಟರಲ್ಲಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕಿದ್ರೆ ಅದೇ ಒಂಥರ ರುಚಿ ಚೆನ್ನಾಗಿ ಕೊಡುತ್ತೆ. ಹುರ್ಗಡ್ಲೆ ಜೊತೆಗೆ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿ ಜೊತೆಗೆ ಒಂದು 4-5 ಪೀಸು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನೀವು ಗೋಡಂಬಿ ಬೇಡ ಅಂದರೆ ಗಸಗಸೆ ಯೂಸ್ ಮಾಡಿ. ಒಂದು 4 ಅಥವಾ 5 ಪೀಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಗೋಡಂಬಿ. ಅದ್ರ ಜೊತೆಗೆ ಸ್ವಲ್ಪ ಸೋಂಪು ಕಾಳು, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕಿ ಪೇಸ್ಟ್ ಮಾಡಬೇಕು. ನುಣ್ಣಗೆ ರುಬ್ಕೊಂಡು ಆ ಪೇಸ್ಟ್ನ ಗ್ರೇವಿಗೆ ಹಾಕಿದ್ರೆ ಅದು ನಿಮ್ಗೆ ಒಳ್ಳೆ ಟೆಕ್ಸ್ಚರು ಕೊಡುತ್ತೆ, ಒಳ್ಳೆ ರುಚಿನೂ ಕೊಡುತ್ತೆ, ಮತ್ತು ಅದು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸಾಮಾನ್ಯವಾಗಿ ರಜೆ ಇತ್ತು ಅಂತ ಹೇಳಿದ್ನಲ್ಲ, ಕ್ರಿಸ್ಮಸ್ ಇದ್ದಿದ್ದರಿಂದ. ಸೊ ಅವ್ನು ಅಡುಗೆ ಮನೆ ಬಿಟ್ಟು ಹೋಗ್ತಾನೆ ಇಲ್ಲ, ಅಲ್ಲೇ ಬಂದು ಕೂತ್ಕೊತಾನೆ, ಅಲ್ಲೇ ಏನೇನೋ ರಾಮಾಯಣ ಒಂದು ನಾನು ಮಾಡ್ತೀನಿ, ಎಲ್ಲನೂ ನಾನು ಮಾಡ್ತೀನಿ ಅಂತಲೇ ಇರ್ತಾನೆ. ಸೊ ಅವ್ನು ಸಂಭಾಳಿಸ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ ಒಂದೊಂದು ಸತಿ. ಇನ್ನು ಇಲ್ಲಿ ಆಲ್ಮೋಸ್ಟ್ ಆಗಿತ್ತು. ಕೋಸು ಮತ್ತು ಆಲೂಗಡ್ಡೆ ಒಂದು 3/4 ಭಾಗ ಬೆಂದಿದೆ ಅಂದಾಗ ಬಟಾಣಿ ಹಾಕ್ತಿದ್ದೀನಿ. ಯಾಕೆಂದರೆ ಬಟಾಣಿ ತುಂಬ ಜಾಸ್ತಿ ಬೇಯಿಸೋದು ಬೇಡ, ಬೇಗ ಅದು ಬಿಸಿಗೆ ಹಾಕಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ. ಸೊ ನೀವು ಮೊದಲೇ ಹಾಕ್ಬಿಟ್ರೆ ಅದು ತುಂಬ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಕೊನೆಯಲ್ಲಿ ಅಂದರೆ ಇವು ಒಂದು 3/4 ಭಾಗ ಬೆಂದಿದೆ ಅಂದಾಗ ಇದನ್ನು ಬಟಾಣಿ ಸೇರಿಸ್ಕೊಂಡ್ರೆ ಅಲ್ಲಿಗೆ ಕರೆಕ್ಟಾಗಿ ಬೇಯೋ ಅಳತೆ ಕರೆಕ್ಟ್ ಆಗುತ್ತೆ. ಈಗ ಇದಕ್ಕೆ ಪೇಸ್ಟ್ ಏನು ರುಬ್ಕೊಂಡಿದ್ವಿ, ಕಾಯಿ, ಹುರ್ಗಡ್ಲೆ ಮತ್ತು ಗೋಡಂಬಿ ಪೇಸ್ಟು ಮತ್ತು ಸೋಂಪು ಕಾಳು, ಆ ಪೇಸ್ಟ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಗ್ರೇವಿನ ಗಟ್ಟಿ ಮಾಡುತ್ತೆ, ರುಚಿನೂ ಜಾಸ್ತಿ ಕೊಡುತ್ತೆ. ಇವಾಗ ಆಲ್ಮೋಸ್ಟ್ ಡನ್. ಇದು ಕೊನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೇವಿ ಥರ, ಅಂದರೆ ತುಂಬ ತೆಳು ಮಾಡಬಾರ್ದು, ಒಂದು ಗ್ರೇವಿ ಥರ ಮಾಡಿಕೊಂಡ್ರೆ ನೀವು ಎಲ್ಲದ್ರ ಜೊತೆಗೂ ಸರ್ವ್ ಮಾಡ್ಬೋದು. ಚಪಾತಿ, ದೋಸೆ ಎಲ್ಲದ್ರ ಜೊತೆಗೂ ಆಗುತ್ತೆ. ನಿಮಗೆ ಹೂಕೋಸು ಬೇಡ ಅಂದರೆ ಪನ್ನೀರಲ್ಲಿ ಮಾಡ್ಕೋಬೋದು. ಇದೇ ರೀತಿ ಆಲೂಗಡ್ಡೆ ಸ್ಕಿಪ್ ಮಾಡಿಕೊಂಡು ಸೇಮ್ ಇದೇ ಥರ ನೀವು ಪನ್ನೀರ್ನೂ ರೋಸ್ಟ್ ಮಾಡಿ ಹಾಕ್ಕೋಬೋದು. ಅಥವಾ ಇದರಲ್ಲಿ ಅದಪ್ಪ ಮಶ್ರೂಮಲ್ಲಿ ಕೂಡ ನೀವು ಇದೇ ರೀತಿ ಗ್ರೇವಿ ಮಾಡ್ಕೋಬೋದು. ನೀವು ಯಾವುದನ್ನು ಹಾಕ್ತೀರೋ ಅದೇ ಗ್ರೇವಿ. ಸೊ ಯಾವುದರಲ್ಲಿ ಮಾಡ್ತೀರೋ ಅದೇ ಗ್ರೇವಿ ಹೆಸರು ಅಷ್ಟೇ. ನೀರೆಷ್ಟು ಬೇಕೋ ಸೇರಿಸ್ಬಿಟ್ಟು ಕುದಿಯಕ್ಕೆ ಬಿಡೋಣ. ಈಗ ಅದಾಗಿದೆ, ಇನ್ನೊಂದು 10 ನಿಮಿಷ ಬೇಯಬೇಕು, ಸೆಟ್ ಆಗಬೇಕು ಅನ್ನೋ ಟೈಮ್ಗೆ ಇಡ್ಲಿ ಇಕ್ತಾಯಿದ್ದೀನಿ. ಇಡ್ಲಿನ 12ರಿಂದ 15 ನಿಮಿಷ ಬೇಯಿಸ್ತೀನಿ. ಒಂದು 12 ನಿಮಿಷ ಆದಮೇಲೆ ತೆಗೆದು ನೋಡ್ತೀನಿ. ಕೈಗೆ ಅಂಟಿಸ್ತಾ ಇಲ್ಲ ಅಂದರೆ ತೆಗೆದುಬಿಡ್ತೀನಿ. ಅಂಟಿಸ್ತಾ ಇದೆ ಅಂದರೆ ಇನ್ನೊಂದು 2 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಬೇಯಿಸಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಇಡ್ಲಿ ತೆಗೆದ್ರೆ ಆವಾಗ ಸಾಫ್ಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇಡ್ಲಿ ಇಟ್ಟು ಬೆಳಿಗ್ಗೆ 7:15 ನೋಡಿದಾಗ ಅಷ್ಟು ಸಂಪಣ ಬಂದಿರಲಿಲ್ಲ, ಬಟ್ ನಾವು ಟಿಫನ್ ಮಾಡೋಷ್ಟು 10 ಗಂಟೆ ಆಯಿತು. ಸೊ ತುಂಬಾ ಚೆನ್ನಾಗಾಗಿತ್ತು, ತುಂಬ ರುಚಿಯಾಗಿತ್ತು, ತುಂಬಾ ಚೆನ್ನಾಗೂ ಸಾಫ್ಟಾಗೂ ಬಂದಿತ್ತು ಇಡ್ಲಿ. ಸೊ ಹೀಗಿತ್ತು ಫ್ಯಾಮಿಲಿ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್. ಇನ್ನು ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ನಾವು ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಿಂದಿನ ದಿನವೇ ಸಾಮಾನ್ಯ ಕೇಳ್ತಾ ಇದ್ದ, ಭಾನುವಾರ ಇಸ್ಕಾನ್ಗೆ ಹೋಗೋಣ ಅಂತ. ಭಾನುವಾರ ಶನಿವಾರ ವೈಕುಂಠ ಏಕಾದಶಿ ಹನುಮ ಜಯಂತಿ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇನೇ ಬೇಡ ನಾಳೆ ಹೋಗೋಣ ಅಂತೇಳಿ ಹಂಗೆ ಹೆಂಗೋ ಕನ್ವಿನ್ಸ್ ಮಾಡಿದ್ವಿ. ಸೊ ಇವತ್ತು ರಜೆ ಇತ್ತಲ್ವ ಸೋಮವಾರ, ಹಾಗಾಗಿ ಇವತ್ತು ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಸೊ ಫ್ಯಾಮಿಲಿ ಟಿಫಿನ್ ಎಲ್ಲ ಮುಗೀತು. ಸಕ್ಕತ್ತಾಗಿರೋ ಟಿಫಿನ್ ಗ್ರೇವಿ ರೆಸಿಪಿ ಶೇರ್ ಮಾಡಿದ್ದೀನಿ. ಈಗ ಏನಂದರೆ ಚಿಕನ್ ಗ್ರೇವಿ ಶೇರ್ ಮಾಡಿದ್ದೀನಿ ಅಂದಿದ್ದು, ಅಯ್ಯೋ ಅದೇ ಜ್ಞಾನ ಯಾವಾಗಲೂ. ಇವತ್ತು ರಜಾ ಇತ್ತಲ್ಲ, ಹಾಗಾಗಿ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಕನಕಪುರ ರೋಡಲ್ಲಿರೋ ಇಸ್ಕಾನ್ ನಮ್ಮ ಮನೆಗೆ ಸ್ವಲ್ಪ ಹತ್ರ ಇರುತ್ತೆ, ಹಾಗಾಗಿ ಕನಕಪುರ ರೋಡಲ್ಲಿರೋ ಇಸ್ಕಾನ್, 2 ಇಸ್ಕಾನ್ ಕನ್ಫ್ಯೂಸ್ ಆಗುತ್ತೆ ಅಂತ ಕನಕಪುರ ರೋಡಲ್ಲಿರೋ ಇಸ್ಕಾನ್ಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಸುಮ್ಮನೆ ಫ್ರೀಯಾಗಿ ಇದ್ವಲ್ಲ ಅಂತ ಸುಮ್ಮನೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊಟ್ಟಿದ್ದೀವಿ. ಬನ್ನಿ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡೋಣ, ನಡೀರಿ ಸರ್. 2 ನಿಮಿಷ ಅಂತ ಹಿಂಗೆ ಹೋಗಿ ಬರೋದು, 2 ನಿಮಿಷ 2 ಮಿನಿಟ್ಸಲ್ಲಿ ಹೋಗಿ ಬರೋದಷ್ಟೇ. ಸ್ವಲ್ಪ ನೀವು ಹಾಯ್ ಮಾಡಿ, ಕ್ಲೀನಾಗಿ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಇನ್ನು ಇಸ್ಕಾನ್ ಇವತ್ತು ತುಂಬಾ ಖಾಲಿ ಇತ್ತು. ನಾವು ಒಂದು 12 ಗಂಟೆ 11:30 ಅಷ್ಟರಲ್ಲಿ ಹೋದ್ವಿ. ತುಂಬ ಖಾಲಿ ಇತ್ತು. ಅದೇ ಏಕಾದಶಿ ದಿನ ಅಥವಾ ಭಾನುವಾರ ಬಂದಿದ್ದರೆ ಎಷ್ಟು ಕ್ರೌಡ್ ಇರ್ಬೋದಿತ್ತು ಅಂತ ಅನ್ಕೊತಿದ್ವಿ. ಯಾಕೆಂದ್ರೆ ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಅಷ್ಟು ಹಂಗೆ ಮಾಡಿದರು, ಅಷ್ಟು ಕ್ಯೂ ಇರುತ್ತೆ. ನಮಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಸ್ವಲ್ಪ ಖಾಲಿ ಇರಬೇಕು. ತುಂಬ ರಶ್ ಇದ್ದರೆ ಒಂಥರ ಆಗ್ತಾ ಇರುತ್ತೆ, ಅಯ್ಯೋ ಕೂತ್ಕೊಳ್ಳೋಕೆ ಬಿಡಲ್ಲ, ನಿಂತ್ಕೊಳ್ಳೋಕೆ ಬಿಡಲ್ಲ. ಅರೆ ಇವತ್ತಾದರೆ ಎಷ್ಟೊತ್ತು ಬೇಕಾದ್ರೂ ಕೂತ್ಕೋಬೋದಿತ್ತು, ಎಲ್ಲಿ ಬೇಕಾದ್ರೂ ಕೂತ್ಕೋಬೋದಿತ್ತು, ಆರಾಮಾಗಿತ್ತು. ತುಂಬಾ ಚೆನ್ನಾಗಿತ್ತು. ದರ್ಶನ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟ್ರಲ್ಲಿ 1:30-2 ಗಂಟೆ ಆಯಿತು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಕೇಕ್ ಮಾಡೋಣ ಅಂಥೇಳಿ ಪ್ಲಮ್ ಕೇಕ್ ಒಂದು ರೆಸಿಪಿ ಮಾಡಿದ್ದೀವಿ. ಕೇಕು ಅಷ್ಟೇ ಚೆನ್ನಾಗಿ ಬಂತು. ಕುಕ್ಕರಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಶೂಟ್ ಮಾಡಿದ್ದೀನಿ. ನಿಮಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ಫ್ಯಾಮಿಲಿ, ನಾನು ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದಂಥ ಪ್ಲಮ್ ಕೇಕ್. ಸೊ ಹೀಗಿತ್ತು ಫ್ಯಾಮಿಲಿ ನಮ್ಮ ಒಂದು ದಿನ, ರಜದ ದಿನ. ಸೊ ಹೀಗೋಯ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವ್ಲಾಗ್ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವ್ಲಾಗ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದು ಕೇಕದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ಏನು ಮಿಸ್ ಆಯಿತು, ಏನು ಕರೆಕ್ಟಾಗಿ ಬಂತು ಎಲ್ಲನೂ ನಾನು ರೆಸಿಪಿ ಶೇರ್ ಮಾಡಿದ್ರೆ ಆವತ್ತಿನ ವ್ಲಾಗ್ನಲ್ಲಿ ಹೇಳ್ತೀನಿ. ಯಾಕೆಂದರೆ ಇದ್ರ ಜೊತೆಗೆ ಆ್ಯಡ್ ಮಾಡಿದ್ರೆ ಇದೆ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಮತ್ತೆ ಶೇರ್ ನೀವು ನಿಮಗೆ ಬೇಕು ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಯಾರೆಲ್ಲ ನೋಡಿದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ.